ತಗೊಳಲ್ವಾ? ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಇಂಥ ಡಾಕ್ಟರ್ಸ್ ಮೇಲೆ ತಗೊಬೇಕು, ಆಕ್ಷನ್ ತಗೊಬೇಕು. ಇವತ್ತು THO ಬರಬೇಕು, DHO ಬರಬೇಕು. ಇಲ್ಲಾಂದ್ರೆ ಅವ್ರು ಹೋರಾಟ ಇನ್ನೂ ಒಂದು ಉಗ್ರವಾದ ಹೋರಾಟ ಮಾಡ್ತಾರೆ. ಇವತ್ತೆಲ್ಲ ಮಾಧ್ಯಮದವರು ಹೇಳ್ತೀರಿ, ಮಾಧ್ಯಮದವರು ಇದ್ರ ಬಗ್ಗೆ ತುಂಬಾ ಗಮನ ಹರಿಸಬೇಕಾಗಿದೆ. ತುಂಬಾ ನೆಗ್ಲಿಜೆಂಟ್ ಆಗಿ ನಡ್ಕೊಂತ ಇದಾರೆ ಇಲ್ಲಿ ಹಾಸ್ಪಿಟಲ್. ನಿಮ್ಮ ಆಂಬುಲೆನ್ಸ್ ಬೇಡಮ್ಮ, 198 ಇದೆಯಾ? ಯಾರ ಕೆಲಸ ಯಾರ್ದಮ್ಮ ಕೆಲಸ? ನೀವು ಮಾಡ್ಬೇಕು, ಅವ್ರು ಮಾಡ್ಬೇಕು, ಅವ್ರ ಡಾಕ್ಟರ್ ನೀವು ಟ್ರೀಟ್ ಮಾಡೋದು. ಕತೆ ಹೇಳಮ್ಮ, ಯಾರು ಫೋನ್ ಮಾಡಿ ನೀನ್ ರೆಫರೆನ್ಸ್ ತೋರಿಸು 198, ನೀನ್ ಕಾಲ್ ಮಾಡಿ ಬರಕ್ ಕೇಳಿದ್ರೆ ಆಗಲ್ಲ ಅಂತ ಹೇಳು. ನಾನು ನೀನ್ ಕಾಲ್ ಮಾಡೋ 198ಗೆ ನಿಮ್ ನೆಗ್ಲಿಜೆನ್ಸ್ ಒಂದು ಲೈಫ್ ಹೋಯ್ತು ಇಲ್ಲಿ. ಓಕೆ, ಅವ್ರು ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇದ್ರೆ ನಾರ್ಮಲ್ ಕಂಡೀಷನ್. ಕ್ರಿಟಿಕಲ್ ಆಗಿದ್ದಾಗ ನೀವು ಎಲ್ಲಿಗೆ ರೆಫರ್ ಮಾಡಿದ್ರಿ? ಐಆರ್ ಸೆಂಟರ್ ಅಂದ್ರೆ ಯಾವ್ದು ಸರ್? ಐಆರ್ ಸೆಂಟರ್ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಂತಾಮಣಿ ತಾಲೂಕು ಹಾಸ್ಪಿಟಲ್ ಇಂದ ಐಆರ್ ಸೆಂಟರ್ ಅಂದ್ರೆ ಯಾವ? ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ರೆಫರ್ ಮಾಡಿದಿರಾ? ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಲ್ಲಿ ಅವೆಲ್ಲ ಬೇಡ, ನೀವು ರೆಫರ್ ಮಾಡಿದಿರಾ? ನಾವು ಹೇಳಿ ಕಳ್ಸಿದ್ವಿ. ಅವ್ರು ಬೇರೆ ಕಡೆ ಯಾರಿಗೆ ಹೇಳಿ ಕಳ್ಸಿದ್ರೆ? ಮಗಳಿಗೆ ಹೇಳಿದೀವಿ. ಇಲ್ಲಿ ಬರ್ತಿದ್ದೀರಾ? ಆನ್ ರೆಕಾರ್ಡ್ ಇದೆಯಾ? ಅವ್ರಿಗೆಲ್ಲ ಆನ್ ರೆಕಾರ್ಡ್ ಇದೆಯಾ? ಓಕೆ. ವೈದ್ಯರ ನಿರ್ಲಕ್ಷ್ಯಕ್ಕೆ ವ್ಯಕ್ತಿ ಸಾವು. ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಘಟನೆ. ಶ್ರೀನಿವಾಸಪುರ ಮೂಲದ ಪಾಪಿರೆಡ್ಡಿ ಸಾವನ್ನಪ್ಪಿದ ವ್ಯಕ್ತಿ ಚಿಂತಾಮಣಿ. ಅಪರಿಚಿತ ವಾಹನ ಡಿಕ್ಕಿಯಾಗಿ ಗಂಭೀರ ಗಾಯಗೊಂಡಿದ್ದ ವ್ಯಕ್ತಿಗೆ ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಸೂಕ್ತ ರೀತಿಯಲ್ಲಿ ಪ್ರಥಮ ಚಿಕಿತ್ಸೆ ನೀಡದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೇರೆ ಕಡೆ ಸ್ಥಳಾಂತರ ಮಾಡಲು ಆಂಬ್ಯುಲೆನ್ಸ್ ವಿಳಂಬವಾದ ಕಾರಣಕ್ಕೆ ವ್ಯಕ್ತಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಚಿಂತಾಮಣಿ ತಾಲ್ಲೂಕಿನ ಮರಿನಾಯಕನಹಳ್ಳಿ ಬಳಿ ರಾತ್ರಿ ಶ್ರೀನಿವಾಸಪುರ ತಾಲೂಕಿನ ಹೊಸಹೊಡ್ಯ ಗ್ರಾಮದ ಪಾಪಿರೆಡ್ಡಿ 62 ಎಂಬಾತ ದ್ವಿಚಕ್ರ ವಾಹನದಲ್ಲಿ ತನ್ನ ಊರಿನ ಕಡೆ ಹೋಗುತ್ತಿದ್ದ ವೇಳೆ ಅಪರಿಚಿತ ವಾಹನ ಡಿಕ್ಕಿ ಹೊಡೆದಿದೆ. ಕೂಡಲೇ ಆತನನ್ನು ನಗರದ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಪ್ರಥಮ ಚಿಕಿತ್ಸೆ ಸೂಕ್ತ ರೀತಿಯಲ್ಲಿ ನೀಡದೆ ನಿರ್ಲಕ್ಷ್ಯ ತೋರಿ ಆಸ್ಪತ್ರೆಯ ಚೀಟಿಯಲ್ಲಿ ಹೈಯರ್ ಆಸ್ಪತ್ರೆಗೆ ಹೋಗಿ ಎಂದು ವೈದ್ಯರು ಬರೆದುಕೊಟ್ಟರು. ನಂತರ ಆಂಬ್ಯುಲೆನ್ಸ್ ತಡವಾಗಿ ಬಂದು ಗಾಯಾಳುಗೆ ಬೆಂಗಳೂರಿಗೆ ಕರೆದುಕೊಂಡು ಹೋಗುತ್ತಿದ್ದಾಗ ಹೊಸಕೋಟೆ ಬಳಿ ಗಾಯಾಳು ಮೃತಪಟ್ಟಿದ್ದಾನೆ. ಇದಕ್ಕೆ ಆಕ್ರೋಶಗೊಂಡ ವಕೀಲರಾದ ಮಂಜುನಾಥ್ ರೆಡ್ಡಿರವರು ಮಾತನಾಡಿ, ಪಾಪಿರೆಡ್ಡಿ ದ್ವಿಚಕ್ರ ವಾಹನ ಅಪಘಾತದಲ್ಲಿ ಗಂಭೀರ ಗಾಯಗೊಂಡಿದ್ದು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯ ಸೂಕ್ತ ರೀತಿಯಲ್ಲಿ ಪ್ರಥಮ ಚಿಕಿತ್ಸೆ ನೀಡದೆ ಬೇರೆ ಕಡೆ ಸ್ಥಳಾಂತರ ಮಾಡಲು ವಿಳಂಬವಾದ ಕಾರಣ ಗಾಯಾಳು ಮೃತಪಟ್ಟಿದ್ದಾನೆ. ಇದಕ್ಕೆ ನೇರ ಕಾರಣ ವೈದ್ಯರ ನಿರ್ಲಕ್ಷ್ಯ ಎಂದು ಅವರು ಗಂಭೀರ ಆರೋಪ ಮಾಡಿದರು. ಈ ಹಿಂದೆಯೂ ಸಹ ಸಮಯಕ್ಕೆ ಸರಿಯಾಗಿ ಆಂಬ್ಯುಲೆನ್ಸ್ಗಳು ಬರದೇ ಇರುವ ಕಾರಣಕ್ಕೆ ಹಲವು ಜನರು ಮೃತಪಟ್ಟಿರುವ ಉದಾಹರಣೆಗಳು ಇದ್ದರೂ ಸಹ ಆಸ್ಪತ್ರೆಯಲ್ಲಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಸರಿಪಡಿಸಲು ಯಾರೂ ಸಹ ಮುಂದಾಗುತ್ತಿಲ್ಲ ಎಂದು ಅವರು ಹೇಳಿದರು. ವಕೀಲ ವೃತ್ತಿ ಮಾಡ್ತಾ ಇದ್ದೀನಿ. ಇದನ್ನ ಏನು ಸಾರ್ವಜನಿಕ ಆಸ್ಪತ್ರೆ ಚಿಂತಾಮಣಿದ ಒಂದು ಕಂಪ್ಲೇಂಟ್ ಏನು ಬಂದಿದೆ. ರಾತ್ರಿ ಒಂದು 7:30 ಸಮಯದಲ್ಲಿ ಶ್ರೀನಿವಾಸಪುರ ತಾಲೂಕಿನ ಡೋನ್ಪಲ್ಲಿ ಹತ್ರ ಇರುವ ಹೊಸುಡ್ಯದಿಂದ ಪಾಪಿರೆಡ್ಡಿ ಅನ್ನೋರು ಈಗ ಚಿಂತಾಮಣಿಗೆ ಬರಬೇಕಾದ್ರೆ ನೆಗ್ಲಿಜೆನ್ಸ್ ಇದರಲ್ಲಿ ಯಾವುದೋ ಒಂದು ಗಾಡಿ ಬಂದು ಹಿಟ್ ಅಂಡ್ ರನ್ ಮಾಡ್ಕೊಂಡು ಹೋಗಿದೆ. ಗಾಡಿ ಗುದ್ದಿದ ಕಾರಣ ಅಲ್ಲೇ ಸ್ಪಾಟ್ ಅಲ್ಲಿ ವ್ಯಕ್ತಿ ಬಿದ್ದೋಗಿದ್ದಾರೆ. ಸೊ ಅಲ್ಲಿದ್ದಂತ ವ್ಯಕ್ತಿಗಳು ಅಲ್ಲಿದ್ದಂತ 112ಗೆ ಮೆಸೇಜ್ ಕೊಟ್ಟಿದ್ದಾರೆ. 112 ಕಡೆಯಿಂದ ಅಲ್ಲಿ 108 ಅಂದ್ರೆ ಯಾವ್ದಾರ ಆಂಬ್ಯುಲೆನ್ಸ್ ಬಂದು ಕರ್ಕೊಂಡ್ ಬರಬೇಕಾಗಿತ್ತು. ಸೊ ವ್ಯಕ್ತಿಯಲ್ಲಿ 1.25 ಗಂಟೆ ನರಳಾಡಿದ ಸಮಯದ ಮೇಲಾದ್ರೂ ಯಾವುದೇ ವೆಹಿಕಲ್ ಗವರ್ಮೆಂಟ್ ವೆಹಿಕಲ್ ಅಂದ್ರೆ ಹಾಸ್ಪಿಟಲ್ ಯಾವುದೋ ಆಂಬ್ಯುಲೆನ್ಸ್ ಬರದ ಕಾರಣ ಅಲ್ಲಿನ ಏನು ಅವರು ಸಾರ್ವಜನಿಕರೇ ಕರ್ಕೊಂಡ್ ಬಂದು ಅವ್ರ ಮಗಳ ಜೊತೆ ಸೇರಿ ಹಾಸ್ಪಿಟಲ್ನ ಕರ್ಕೊಂಡ್ ಬಂದು ಸೇರಿಸಿದ್ದಾರೆ. ಸೊ ಚಿಂತಾಮಣಿ ಹಾಸ್ಪಿಟಲ್ ನಾವು ಈಗಾಗಲೇ ಹಲವಾರು ಇನ್ಸಿಡೆಂಟ್ಸ್ ನಾವು ನೋಡಿದೀವಿ. ಒಂದು ಬಾಣಂತಿ ಸಾವಾಗಿದೆ, ಅದಾದ್ಮೇಲೆ ಎಷ್ಟೋ ಜನ ವ್ಯಕ್ತಿಗಳಿಗೆ ಬೆಡ್ ಸಿಕ್ತಿಲ್ಲ, ಆಕ್ಸಿಜನ್ ಸಿಕ್ತಿಲ್ಲ ಅಂತ ಹಲವಾರು ನ್ಯೂಸ್ಗಳನ್ನ ನಾವು ಬಂದಿರೋದು ನೋಡಿದ್ವಿ. ಇದಾದ್ರೂ ಸಹ ಒಂದು ತಲೆನೋ ವೆಹಿಕಲ್ ಆಕ್ಸಿಡೆಂಟ್ ಆದಾಗ ಆ ವ್ಯಕ್ತಿಗೆ ತಲೆಗೆ ಏಟಾಗುತ್ತೆ. ತಲೆಗೆ ವೇಟ್ ಆದಂತ ವ್ಯಕ್ತಿ ಇಲ್ಲಿ ಬಂದು ಹಾಸ್ಪಿಟಲ್ ಸೇರಿದ್ರೆ ಕಾಲಿಗೆ ಬ್ಯಾಂಡೇಜ್ ಆಗ್ತದೆ. ತಲೆಗೆ ಏಟಾಗಿರೋ ವ್ಯಕ್ತಿ ಕಾಲಿಗೆ ಬ್ಯಾಂಡೇಜ್ ಆದ್ರೆ ಮನುಷ್ಯ ಬದುಕಲ್ಲ. ಸೊ ಅದು ಅಟ್ಲೀಸ್ಟ್ ಈ ತರ ಹೆಚ್ಚು ಕಮ್ಮಿ ಆಗಿದೆ, ತಲೆಗೇಟ್ ಆಗಿದೆ. ಸೊ ತಲೆಗೇಟ್ ಆದಾಗ ಫಸ್ಟ್ ಪ್ರೈಮರಿ ಇನ್ಸ್ಟ್ರಕ್ಷನ್ ಇಲ್ಲಿರೋ ಡಾಕ್ಟರ್ ಏನ್ ಕೊಡಬೇಕು, ಇಲ್ಲ ನಿಮ್ಮಾನ್ಸ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ತಲೆಗೇಟ್ ಆಗಿರಲಿಲ್ಲ ಅವ್ರು ಯಾರು ತಲೆಗೆ ಇದು ರಿಲೇಟೆಡ್ ಯಾವ್ದನ್ನ ಒಂದು ಖಾಸಗಿ ಹಾಸ್ಪಿಟಲ್ ರೆಫರ್ ಮಾಡಬೇಕು ಅಂತ ಇರ್ಬೇಕು. ಗೌರ್ಮೆಂಟ್ ಇದೆ ನಿಮ್ಮಾನ್ಸ್ ಇರೋದ್ರಿಂದ ನಿಮ್ಮಾನ್ಸ್ ಹಾಸ್ಪಿಟಲ್ಗೆ ರೆಫರ್ ಮಾಡಬೇಕಾಗಿತ್ತು. ಆದ್ರೆ ಅಲ್ಲಿನ ಇವ್ರು ಮೆಡಿಕಲ್ ನೆಗ್ಲಿಜೆನ್ಸ್ ಅಂತಾರೆ, ಮೆಡಿಕಲ್ ಇರ್ರೆಗ್ಯುಲಾರಿಟೀಸ್ ಆಫ್ ಗೌರ್ಮೆಂಟ್ ಡಾಕ್ಟರ್ ಅಂತಾರೆ. ಇದರಲ್ಲಿ ಅವ್ರು ಬರೀತಾರೆ ಹೈಯರ್ ಅಥಾರಿಟಿಗೆ ಹೈಯರ್ ಹಾಸ್ಪಿಟಲ್ಗೆ ಬರೀತೀನಿ ಅಂತ ಒಬ್ಬ ರೈತರಿಗೆ ಹೇಳ್ತಾರೆ. ಸೊ ರೈತರು ಏನು MBBS ಓದಿರ್ತಾರ? ಸೊ MBBS ಓದಿದವ್ರಿಗೆ ಅರ್ಥ ಆಗಲ್ಲ ಅವ್ರು ಹೇಳೋ ಲ್ಯಾಂಗ್ವೇಜ್. ಇವ್ರ ಹೈಯರ್ ಹಾಸ್ಪಿಟ್ಲಿಗೆ ಬರ್ತಿದ್ದೀನಿ ಅಂತ ನಿನ್ ರಿಪೋರ್ಟ್ ಅಲ್ಲಿ ನಿಂಗೆ ಕೊಟ್ರೆ ಅವ್ರು ಯಾವ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು, ಯಾವ ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡು ಹೋಗ್ಬೇಕು? ದುಡ್ಡಿರೋನಾದ್ರೆ ಒಂದು ಕಾರಲ್ಲಿ ಕರ್ಕೊಂಡು ಹೋಗ್ತಾನೆ, ಅವ್ನು ಬದುಕೊಂಡ್ಬಿಡ್ತಾನೆ. ಸೊ ದುಡ್ಡಿಲ್ದವರು ಅವ್ರು ನಂಬ್ಕೊಂಡಿರೋದು ಅದನ್ನ ಗೌರ್ಮೆಂಟ್ ಹಾಸ್ಪಿಟಲ್ 108 ಆಂಬುಲೆನ್ಸ್ ಕೊಡಿ ಅಂದ್ರೆ ಇಲ್ಲಿ 108 ನಮ್ಮಲ್ಲಿ ಅವೈಲಬಲ್ ಇಲ್ಲ. 2 ಅವೈಲಬಲ್ ಇಲ್ಲ. 2 ಹೋಗ್ಲಿ ಹಾಸ್ಪಿಟಲ್ ಆಂಬುಲೆನ್ಸ್ ಇದೆ ಯಾವ್ದಾದ್ರು ಕಳಿಸ್ಬೇಕು, ಅದಕ್ಕೂ ಅವೈಲಬಲ್ ಇಲ್ಲ ಅಂತ ಉತ್ತರ ಉಡಾಫೆ ಉತ್ತರವನ್ನ ಇಲ್ಲೋ ಡಾಕ್ಟರ್ ಕೊಡ್ತಾರೆ. ಇಲ್ಲಿರೋ